ಉಂಟಾಗಲಿ. ಯೆಶಾಯನ ಬರೆದ ಗ್ರಂಥ 48ನೇ ಅಧ್ಯಾಯ 18ನೇ ವಚನ. ಚೈತ್ರ ಮಾಸ ಆರಂಭ ಪ್ರಿಯರೇ. ಇಸ್ರಾಯೇಲ ಜನಾಂಗದವರು ಕೂಡ ಹೊಸ ವರ್ಷ ಒಂದು ಸಂಭ್ರಮ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 18ನೇ ವಚನ. ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಆಜ್ಞೆಗಳನ್ನ ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಹಲ್ಲೆಲೂಯ. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಏರುತ್ತಿದ್ದವು. 2 ಗಂಟೆ ಚೋಳಿ. ಇವತ್ತು ಯಾರ್ಯಾರು ಪ್ರಾರ್ಥನೆಯಲ್ಲಿ ಭಾಗವಹಿಸಿದರೆ ನಮಗೆ ಅದ್ಭುತವಾಗಿರ್ತಕ್ಕಂಥ ದೇವರ ಒಂದು ಆಶೀರ್ವಾದದ ನುಡಿ. ದೇವರು ಒಂದ್ಸಲ ಮಾತಾಡಿದರೆ ಪ್ರಿಯವಾದವರೇ ಅದು ಕಾರ್ಯರೂಪ ಆಗಿಬಿಡುತ್ತೆ ಪ್ರಿಯರೇ. ಒಂದ್ಸಲ ಮಳೆಗೆ ನೀರಿಗೆ ಅಪ್ಪಣೆ ಕೊಟ್ಟರೆ ಆಕಾಶದೊಳಗಿಂದ ನೀರು ಭೂಮಿಯೆಲ್ಲ ತಣಿಸುವ ರೀತಿ ಆಗುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಕಾರ್ಯ ಮಾಡ್ತಾರೆ ದೇವರು ಮಾತಾಡುವಂಥದ್ದು. ಈ ವರ್ಷವೆಲ್ಲ ನೀನು ಆಜ್ಞೆಗಳನ್ನ ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಯಾರ ಆಜ್ಞೆಗಳ ಅಂದ್ರೆ ಅನೇಕರು ಆಜ್ಞೆಗಳನ್ನು ಕೇಳಿಲ್ಲ ಅಂತ ಅರ್ಥ, ಅಲಕ್ಷ್ಯ ಮಾಡಿದ್ದೀರಿ ಅಂತ ಅರ್ಥ. ಅಲಕ್ಷ್ಯ ಮಾಡಲಾರದೆ ಇದ್ದು ಲಕ್ಷ್ಯವಿಟ್ಟು ನೀವು ಕೇಳಿದರೆ ನಿಮ್ಮ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತದೆ. ಅವರು ಇವತ್ತು ದೇವರೇನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ನದಿಯ ಹಾಗೆ ನದಿ ಪ್ರಶಾಂತವಾಗಿರುತ್ತೆ ಪ್ರೇಯರ್. ಸಮುದ್ರದ ಅಲೆಗಳು ಹಂಗೆ ಬರ್ತಾನೆ ಇರ್ತವೆ. ಅಂದ್ರೆ ಹಿಂಗೆ ಆಶೀರ್ವಾದದ ಮೇಲೆ ಆಶೀರ್ವಾದದ ಮೇಲೆ ಆಶೀರ್ವಾದ ಬರ್ತಾನೆ ಇರುತ್ತೆ. ನಿನ್ನ ಜೀವಿತ ಸುಖ ಸಂತೋಷದ ತುಂಬಿ ತುಳುಕುವಂತ ದೇವರು ಮಾಡ್ತಾರಂತ. ಈ ವಾಗ್ದಾನವು ದೇವರು ಸಭೆಯಲ್ಲಿರ್ತಕ್ಕಂಥ ಎಲ್ಲರ ಜೀವಿತದಲ್ಲಿಯೂ ನೆರವೇರಿಸೋದು. ಆಮೇಲೆ ಬೋಲೋ ಕ್ರಿಸ್ತ ಮಹಾರಾಜ್ ಕೃಷ್ಣ. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಪರಿಶುದ್ಧಾತ್ಮನ ಬಲದಿಂದ ದಿನಕರೆಯರು ಸಮಯದಲ್ಲಿ ಸಂಗಡ ದೇವರು ಮಾತಾಡ್ತಾರೆ. ಚಪ್ಪ ಹೊಡೆದವನು ಮಾಡೋಣ.